ಆಮೇನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಕರ್ತನ ಸನ್ನಿಧಿಯಲ್ಲಿ ಈ ಸಮಯದಲ್ಲಿ ವಾಕ್ಯ ಭಾಗವನ್ನ ಧ್ಯಾನ ಮಾಡೋದಕ್ಕೆ ಹೋಗೋಣ. ಇವತ್ತಿನ ದಿವಸ ಒಂದು ಹೊಸ ಆಲೋಚನೆಯನ್ನ ನಾವು ದೇವರಿಂದ ಹೊಂದಿಕೊಳ್ಳಿಕ್ಕೆ ಹೋಗ್ತಿದ್ದೇವೆ. ಗಮನವಿಟ್ಟು ನಾವು ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳುವವರಾಗೋಣ. ದೇವರು ನಮ್ಮ ಜೊತೆ ಏನು ಮಾತನಾಡುತ್ತಿದ್ದಾನೆ ಅನ್ನೋದನ್ನ ಕೇಳಿಕೊಳ್ಳೋಣ. ಈ ಸಮಯದಲ್ಲಿ ನಾವೊಂದು ದೃಢೀಕರಣವನ್ನ, ಒಂದು ಕನ್ಫರ್ಮೇಶನ್ ತೆಗೆದುಕೊಳ್ಳಿ. ನಾನು ಮಾತನಾಡುವಂತ ಸಮಯದಲ್ಲಿ ಬ್ರದರ್ ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಅದೇ ರೀತಿಯಲ್ಲಿ ದೇವರು ನನ್ನ ಜೊತೆ ಮಾತಾಡುತ್ತಿದ್ದಾರೆ ಅಂತ ಅನ್ಸುತ್ತಾ? ದೇವರು ನನ್ನ ಜೊತೆ ಮಾತನಾಡುತ್ತಿದ್ದಾರೆ ಅನ್ನೋರು ಎಷ್ಟು ಜನ ಇದ್ದೀರಾ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ನನ್ನ ಜೊತೆ ಮಾತನಾಡುತ್ತಿದ್ದಾರೆ ಅನ್ನೋದನ್ನ ಕೇಳಿಸಿಕೊಳ್ಳುವಾಗ ಮಾತ್ರವೇ ನಮಗೆ ಆ ವಾಕ್ಯವನ್ನ ನಾವು ಹೃದಯಕ್ಕೆ ತೆಗೆದುಕೊಂಡು ಅದರಂತೆ ಕೈಗೊಂಡು ನಡೀಲು ಸಾಧ್ಯ. ಇಲ್ಲದೆ ಹೋದ್ರೆ ಬ್ರದರ್ ಏನು ಶಾರೀರಿಕವಾಗಿ ಮಾತಾಡ್ತಾ ಇದ್ದಾರೆ, ಮನಸ್ಸಿನಲ್ಲಿ ಏನೋ ಇಟ್ಟುಕೊಂಡು ಮಾತಾಡ್ತಿದ್ದಾರೆ ಅನ್ನುವ ರೀತಿಯಲ್ಲಿ ನಾವು ಅಂದುಕೊಂಡ್ರೆ ನಾವು ಅದನ್ನು ತೆಗೆದುಕೊಂಡು ರಿಸೀವ್ ಮಾಡೋದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯವನ್ನು ರಿಸೀವ್ ಮಾಡಿದ ಕೂಡಲೇ ಅದು ಸುಮ್ಮನಿರುವಂತದ್ದಲ್ಲ, ಅದು ಕಾರ್ಯ ಮಾಡುವಂಥದ್ದು. ಬಿತ್ತಿದಂತ ಬೀಜ ಪ್ರಿಯರೇ, ನೀವು ಯಾವುದೇ ಬೀಜವನ್ನ ಭೂಮಿಗೆ ಬಿತ್ತಿರಿ, ಅದು ಆ ಕ್ಷಣದಿಂದಲೇ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡ್ತದೆ. ಬೇರನ್ನ ಊರುವುದಕ್ಕೆ ಪ್ರಾರಂಭ ಮಾಡ್ತದೆ. ಅದು ಬೇರೆ ಆಗಿ ಚಿಗುರು ಹೊಡೆಯುವುದಕ್ಕೆ ಪ್ರಾರಂಭ ಮಾಡ್ತದೆ. ಚಿಗುರು ಹೊಡೆದ ಕೂಡ ಸ್ವಲ್ಪ ದಿನ ಆದ್ಮೇಲೆ ಸಸ್ಯ ಆಗುವುದಕ್ಕೆ ಗಿಡವಾಗಿ ಪ್ರಾರಂಭವಾಗ್ತದೆ. ಆದ ನಂತರ ಮರವಾಗಿ, ಮರವಾದ ನಂತರ ಫಲವಾದ ನಂತರ ಕೂಡ ಸುಮ್ಮನೆ ಇರೋದಿಲ್ಲ, ಅನೇಕ ಜನರಿಗೆ ನೆರಳನ್ನ ಕೊಡುವುದಕ್ಕೆ ಅದು ಪ್ರಾರಂಭ ಮಾಡ್ತದೆ. ಹಲ್ಲೆಲೂಯಾ. ಅಂತ ಮರವಾಗಿ ಇವತ್ತಿನ ದಿವಸ ನಾವು ಬೆಳಗಿನ ಜಾವದಲ್ಲಿ ಮಾರ್ಪಡೋದಕ್ಕೋಸ್ಕರ ಕರ್ತನಲ್ಲಿ ಕೇಳಿಕೊಳ್ಳೋಣ. ಇವತ್ತಿನ ದಿವಸ ಒಂದು ಪ್ರಾಮುಖ್ಯವಾದ ಎಲ್ಲಾ ವಿಶ್ವಾಸಿಗಳು, ಸೇವಕರು, ಅಪೊಸ್ತಲರು, ಪ್ರವಾದಿಗಳು, ಉಪದೇಶಿಗಳು, ಸುವಾರ್ತಿಕರು ಕೂಡ ಬಿಡದೆ ನಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ, ಕೆಲವು ಬಾರಿ ನಾವು ಶೋಧನೆಗಳನ್ನ ಎದುರಿಸ್ತೇವೆ, ಕಷ್ಟಗಳನ್ನ ಎದುರಿಸ್ತೇವೆ, ರೋಗಗಳನ್ನ ಎದುರಿಸ್ತೇವೆ. ನಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ದಿನಗಳಿಂದ ನಾನು ಈ ಕಷ್ಟ ಅನುಭವಿಸ್ತಿದ್ದೇನೆ, ಇಷ್ಟು ದಿನಗಳಿಂದ ಈ ಒಂದು ಶೋಧನೆ ಅನುಭವಿಸಿದ್ದೇನೆ, ವೇದನೆ ಅನುಭವಿಸಿದ್ದೇನೆ, ಇದು ಇಷ್ಟು ದಿನ ಯಾಕೆ ನನ್ನನ್ನು ಬಾಧಿಸ್ತಾ ಇದೆ, ಇದು ಇಷ್ಟು ದಿನ ಯಾಕೆ ನನ್ನ ಚುಚ್ಚುತ್ತಾ ಇದೆ, ಇಷ್ಟು ದಿನ ಯಾಕೆ ನನ್ನನ್ನು ಹಿಂಬಾಲಿಸ್ತಾ ಇದೆ, ಇಷ್ಟು ದಿನ ಯಾಕೆ ನನ್ನನ್ನ ನನ್ನನ್ನ ಜರ್ಜರಿತರನ್ನಾಗಿ ಮಾಡ್ತಾ ಇದೆ ಎನ್ನುವಂತ ಪ್ರಶ್ನೆಗಳು ನಮಗೆ ಮನಸ್ಸಲ್ಲಿರಬಹುದು. ಕರ್ತನು ಯಾಕೆ ನಮ್ಮನ್ನ ಕೆಲವು ಇಷ್ಟು ಟೈಮ್, ಇಷ್ಟು ಸಮಯ ಅಂತ ಅಂದುಕೊಂಡು ಯಾಕೆ ಕೆಲವು ಸಿಚುವೇಶನ್ಗಳಲ್ಲಿ ಹಾದು ಹೋಗಲು ನಮ್ಮನ್ನ ನಡೆಸುತ್ತಾನೆ? ಇವತ್ತಿನ ದಿವಸ ನನಗೊತ್ತಿದೆ, ನಾನು ಆ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡೋದಿಲ್ಲ. ಯಾರಿಗೆಲ್ಲ ಈ ಆಲೋಚನೆ ಇದೆ ಅಂತ ಅನ್ಕೊಂಡು ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅನೇಕ ವಿಶ್ವಾಸಿಗಳಿಗೆ ಈ ಒಂದು ಆಲೋಚನೆ ಇದೆ. ಶೋಧನೆ ಬರುತ್ತಲ್ಲ, ಯಾಕೆ ಇಷ್ಟು ದಿನ ಇದು ಪ್ರೊಲಾಂಗ್ ಆಗಿದೆ, ಇಷ್ಟು ದಿನ ಯಾಕೆ ಇದು ನನಗೆ ಬಾಧಿಸ್ತಾ ಇದೆ ಅಂತ ಅನ್ಕೊಂಡು ಇವತ್ತಿನ ದಿವಸ ಅದರ ಉತ್ತರವನ್ನ ಕಂಡುಹಿಡಿಯೋಣ ಪ್ರೇರೆ. ಉತ್ತರವನ್ನ ಕಂಡುಹಿಡಿಯೋದಾದ್ರೆ ನಾವು ಹೃದಯದಲ್ಲಿ ನಿರಾಳರಾಗುತ್ತೇವೆ. ನಮ್ಮ ಭಾರ ಏನಿದೆ, ಆ ಒಂದು ಭಾರ ಅಥವಾ ನಾವು ಒಂಥರ ನಿರಾಶರಾಗಿ, ಸೋತು ಹೋದವರಾಗಿ ನಮ್ಮ ಜೀವಿತದಲ್ಲಿರುವಂತಹ ಆ ಎಲ್ಲ ಅನುಭವಗಳು ನಮ್ಮನ್ನ ಬಿಟ್ಟು ಹೋಗುವಂತದ್ದಾಗಿದೆ. ಮೊದಲನೇ ನೋಡೋಣ, ವಿಮೋಚನಾ ಕಾಂಡ 23ನೇ ಅಧ್ಯಾಯ 28ನೇ ವಚನಕ್ಕೆ ಬರೋಣ. ಬಹಳ ಗಮನವಿಟ್ಟು ಈ ಒಂದು ವಾಕ್ಯವನ್ನ ನಮ್ಮದಾಗಿಸಿಕೊಳ್ಳೋಣ. ಯಾಕೆಂತಂದ್ರೆ ಈ ವಾಕ್ಯ ನಮ್ಮನ್ನ, ನಾವು ನೋಡುವ ರೀತಿಯನ್ನ, ನಾವು ಮಾಡುವಂತ ಆಲೋಚನೆಯನ್ನ ಬದಲಾವಣೆಗೊಳಿಸುತ್ತದೆ. ಅದಲ್ಲದೆ ಕಡಜದ ಹುಳಗಳನ್ನು ನಿಮ್ಮ ಮುಂಚಿತವಾಗಿ ಕಳುಹಿಸುವೆನು. ದೇವರು ಈ ಒಂದು ಮಾತನ್ನ ಯಾವಾಗ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಸ್ರಾಯೇಲರು ಆಗಷ್ಟೇ ಐಗುಪ್ತ ದೇಶದಿಂದ ಹೊರಗಡೆ ಬಂದಿದ್ದಾರೆ. ಐಗುಪ್ತ ದೇಶದಿಂದ ಹೊರಗಡೆ ಬಂದು ದೇವರ ನ್ಯಾಯ ಪ್ರಮಾಣವನ್ನ, ದೇವರ ಧರ್ಮಶಾಸ್ತ್ರವನ್ನ, ದೇವರ ದಶಾಜ್ಞೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಹೊಂದಿಕೊಳ್ಳುವಾಗ ಕರ್ತನು ಇನ್ನೊಂದು ಮಾತನ್ನು ಹೇಳಿದ್ರೆ, ನಾನು ನಿಮಗೆ ವಾಗ್ದಾನ ದೇಶವನ್ನ ಕೊಡುತ್ತೇನೆ, ಆ ವಾಗ್ದಾನ ದೇಶದಲ್ಲಿ ನೀವು ಹೋಗಬೇಕು. ಆ ಹೋಗುವುದಕ್ಕಿಂತ ಮುಂಚೆ ಅಲ್ಲಿ ಯಾರಿದ್ದಾರೆ? ಅಲ್ಲಿ ಹಿರಿಯರಿದ್ದಾರೆ, ಕಾನಾನ್ಯರಿದ್ದಾರೆ, ಎತ್ತಿಯರಿದ್ದಾರೆ, ಎಬೂಸಿಯರಿದ್ದಾರೆ, ಇನ್ನೂ ಅನೇಕ ಜನಾಂಗಗಳಿದ್ದಾವೆ. 7 ಜನಾಂಗಗಳಲ್ಲಿ ವಾಸ ಮಾಡ್ತಿದ್ರು. ಆ 7 ಜನಾಂಗಗಳು ಈಗ ಅವರು ನೆಲೆ ಊರಿರುವಂತ ಜಾಗದಲ್ಲಿ ಅವರನ್ನ ತೆಗೆದು ನಾನು ನಿಮಗೆ ಸ್ಥಳವನ್ನು ಕೊಡುತ್ತೇನೆ. ಆದ್ರೆ ನಾವು ಆ ಒಂದು ಸ್ಥಳದಲ್ಲಿ ಅವರು ಏನಿದ್ದಾರೆ ಅದು ಅವರ ಸ್ವಂತ ಸ್ಥಳ ಅಲ್ಲ, ಅದು ನಿಮಗೆ ನೇಮಿಸಲ್ಪಟ್ಟಂತ ಸ್ಥಳ. ಆ ನಿಮಗೆ ನೇಮಿಸಲ್ಪಟ್ಟಂತ ಸ್ಥಳದಲ್ಲಿ ಅವರು ಇಲ್ಲಿ ತನಕ ವಾಸವಾಗಿದ್ದಾರೆ.
ಅವ್ರೀಗ ಆ ಜಾಗವನ್ನ ಬಿಟ್ಟು ಕಳಿಸಿ, ನಾನು ನಿಮಗೆ ನನ್ನ ದೇವ ಜನರಾಗಿರುವಂತ ನನ್ನ ಮಕ್ಕಳಿಗೆ ನನ್ನ ಸ್ವಾಸ್ಥ್ಯವನ್ನ ಕೊಡ್ತೇನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ನಮ್ಮ ನಾವು ಇರುವಂತಹ ಬಾಡಿಗೆ ಮನೆಗಳು, ಲೀಸ್ ಮನೆಗಳು ಬೇರೆ. ಕರ್ತನು ನಾವಿರುವ ತನಕ ಅದು ನಮ್ಮದಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಬಾಡಿಗೆಯನ್ನು ಕಟ್ಟದೇ ಇರಬಹುದು, ಅದರ ಲೀಸನ್ನು ಕೊಟ್ಟಿರಬಹುದು, ಆದ್ರೆ ನಮಗೆ ನೆಲೆಸುವುದಕ್ಕೆ ಕರ್ತನು ಕೊಟ್ಟಾತನಾಗಿದ್ದಾನೆ. ಯಾವ ಸ್ವಂತ ಮನೆಯಲ್ಲಿ ನಾವು ಸಮಾಧಾನವನ್ನು ಕಾಣ್ತೇವೋ ಅದೇ ರೀತಿಯಲ್ಲಿ ನಮ್ಮ ಬಾಡಿಗೆ ಮನೆಯಲ್ಲೂ, ಅದೇ ರೀತಿಯಲ್ಲಿ ನಮ್ಮ ಲೀಸ್ ಮನೆಯಲ್ಲೂ ಕರ್ತನ ಸಮಾಧಾನವನ್ನು ಕೊಡುವಾತನಾಗಿದ್ದಾನೆ. ಯಾಕೆಂದ್ರೆ ನೋಡುವಾಗ ನಾವು ಕಾಲಿಟ್ಟಾಗ ಅಲ್ಲಿರುವಂತ ಕಾನಾರ್ಯರನ್ನ, ಹಿವಿಯರನ್ನ, ಹೆಬೂಸಿಯರನ್ನ ಕರ್ತನು ಹೊರಡಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ಅದುವರೆಗೆ ಅಲ್ಲಿ ಮಾಡಲ್ಪಟ್ಟಂತ ಎಲ್ಲ ಸೈತಾನನ ಕಾರ್ಯಗಳು, ಆ ಒಂದು ಅಸ್ಥಿವಾರವನ್ನು ಕಟ್ಟುವಾಗ ಮಾಡಲ್ಪಟ್ಟಿರುವಂತಹ ದುರಾತ್ಮನ ಕಾರ್ಯಗಳು, ಎಲ್ಲ ತಂತ್ರ ಮಂತ್ರಗಳು, ಅದೇ ರೀತಿಯ ಪೂಜೆ ಪುರಸ್ಕಾರಗಳೆಲ್ಲ ಆತ್ಮಗಳು ನಾವು ಕಾಲಿಟ್ಟ ಕೂಡಲೇ, ಪ್ರಾರ್ಥನೆ ಮಾಡಿಸಿಕೊಂಡ ಕೂಡಲೇ ಎಲ್ಲ ಅಲ್ಲಿ ನಿರ್ಮೂಲನೆ ಆಗುವಂತಾಗಿದೆ. ಯಾಕೆಂದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನಾನು ನಿಮಗೋಸ್ಕರ ಅಲ್ಲಿರುವಂತಹ ಎಲ್ಲ ದುರಾತ್ಮಗಳ ಕಾರ್ಯಗಳನ್ನ, ದುರಾತ್ಮಗಳ ಸೇನೆಯನ್ನ ನಾನು ಹೊರಡಿಸಲಿಕ್ಕಿದ್ದೇನೆ. ಹಾಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಾವಿರುವಂತಹ ಬಾಡಿಗೆಯ ಮನೆಯಲ್ಲಿ, ಲೀಸ್ ಮನೆಯಲ್ಲಿ ಯಾವುದೇ ಅಸಮಾಧಾನ ಬೇಡ. ಸೈತನು ನಮ್ಮನ್ನ ಬಾಧಿಸ್ತಾನೆ, ಸೈತನು ನಮ್ಮನ್ನ ಹಿಂಸೆ ಪಡಿಸ್ತಾನೆ, ಸೈತನ್ ನಮ್ಮನ್ನ ಹಿಂಬಾಲಿಸ್ತಾನೆ, ಸೈತನು ನಮ್ಮನ್ನ ಕೆಟ್ಟ ಕನಸುಗಳನ್ನ ಕೊಡ್ತಾನೆ. ಇವತ್ತಿನ ದಿವಸ ನಾವು ಧೈರ್ಯವುಳ್ಳವರಾಗಿ ನಮಗಿರುವಂತಹ ಬಾಡಿಗೆ ಮನೆಗಳಲ್ಲಿ, ನಮಗಿರುವಂತಹ ಲೀಸ್ ಮನೆಗಳಲ್ಲಿ ನಾವು ಜೀವಿಸುವವರಾಗೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಾವು ಬೆಂಗಳೂರು ಪಟ್ಟಣದಲ್ಲಿ ಹೋದಂತ ಸಂದರ್ಭ, ಬಾಡಿಗೆ ಮನೆಯಲ್ಲಿ ಹೋದಂತ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿ ಹೋದ ನಂತರ ಅನೇಕ ಸೈತಾನನ ಕೆಲವು ಪ್ರೆಸೆನ್ಸ್ ಗಳನ್ನ ನಾವು ಗಮನಿಸಿದ್ವಿ ಅಲ್ಲಿ, ಪ್ರಾರ್ಥನೆ ಮಾಡುವಾಗ ಆಗ್ಲಿ ಅಥವಾ ಅಲ್ಲಿರುವಂತ ಸಂದರ್ಭದಲ್ಲಿ ಆಗ್ಲಿ. ಆದ್ರೆ ನೋಡ್ರಿ, ನಾವು ಹೆದರಿ ಓಡೋಗೋದಕ್ಕೆ ಇರೋರಲ್ಲ. ನಾವು ಇಸ್ರೇಲ್ರ ರೀತಿ ನಾವು ಎಲ್ಲಿ ನಿಲ್ಲುತ್ತೇವೋ ಆ ಜಾಗ ನಮ್ಮದು ಪ್ರಿಯರೇ. ಹಲ್ಲೆಲೂಯಾ. ನಾವು ಆಕ್ರಮಿಸಿಕೊಂಡು ವಶಪಡಿಸಿಕೊಳ್ಳುವುದಕ್ಕೆ ಇರುವವರೇ ಹೊರತು ನಾವು ಹಿಂದೆ ತಿರುಗಿ ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ, ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ, ಲೀಸ್ ಮನೆಯಿಂದ ಲೀಸ್ ಮನೆಗೆ ಬದಲಾವಣೆ ಮಾಡುವುದಕ್ಕೆ, ಅಲ್ಲಿ ಆ ಸಮಸ್ಯೆ ಇದೆ, ಇಲ್ಲಿ ಈ ಸಮಸ್ಯೆ ಇದೆ, ಅಲ್ಲಿ ಆ ರೀತಿಯಲ್ಲಿ ಸತ್ತು ಹೋದ್ರು, ಇಲ್ಲಿ ಈ ರೀತಿಯಲ್ಲಿ ಸುಸೈಡ್ ಮಾಡಿಕೊಂಡ್ರು, ಅಲ್ಲಿ ಮರಣ ಆಗಿರುವಂತಹ ಮನೆ ಎನ್ನುವಂತ ನಮಗೆ ಯಾವ ಭಯವೂ ನಮಗಿಲ್ಲ. ಕರ್ತನು ಈ ರೀತಿಯಲ್ಲಿ ಹೇಳಿದ್ದಾನೆ, ನೀವು ಎಲ್ಲಿ ಕಾಡುತ್ತೀರೋ ಆ ಜಾಗವನ್ನ ನಿಮಗೆ ಕೊಡ್ತೇನೆ ಅಂತ ಅನ್ಕೊಂಡು ಕರ್ತನು ನಿಮ್ಮ ಹತ್ರ ಮಾತಾಡದೇ ಇರಬಹುದು. ಆದ್ರೆ ನೀವು ಅಬ್ರಹಾಮನ ಒಳಗಡೆ ಇರುವಾಗ ಅಬ್ರಹಾಮನ ಜೊತೆ ಕರ್ತನ ಮಾತಾಡಿದ್ದಾನೆ. ಏನಂತ ಮಾತಾಡಿದ್ದಾನೆ? ನೀನ್ ಎಲ್ಲಿ ಕಾಲಿಡ್ತೀಯೋ ಆ ಜಾಗವನ್ನ ನಾನು ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ನಾವಿರುವಂತಹ ಬಾಡಿಗೆ ಮನೆಯನ್ನ, ನಾವಿರುವಂತಹ ಲೀಸ್ ಮನೆಯನ್ನ ಆಶೀರ್ವಾದ ಮಾಡೋಣ. ನಾವಿರುವ ಸ್ವಂತ ಮನೆಯನ್ನ ಆಶೀರ್ವಾದ ಮಾಡೋಣ. ಆ ಜಾಗಗಳನ್ನ ಆಶೀರ್ವಾದ ಮಾಡೋಣ. ಕರ್ತನು ಆ ಒಂದು ಜಾಗವನ್ನ ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ, ಅದು ನಮಗೆ ಸೇರಿದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ನೀವು ಹೋಗುವುದಕ್ಕಿಂತ ಮುಂಚೆ ಅಲ್ಲಿ ಹಿವಿಯರು, ಕಾನಾನ್ಯರು, ಹಿತ್ತಿಯರು, ಎಬೂಸಿಯರು ಇವರೆಲ್ಲ ಇದ್ದಾರೆ. ನಿಮ್ಮ ಮುಂದೆ ನಿಲ್ಲದಂತೆ ಅವರನ್ನು ಓಡಿಸಿ ಬಿಡುವವು. ಅಂದ್ರೆ ಕಡದ ಹುಳುಗಳನ್ನ ಮೊದಲಾಗಿ ನಾನು ಕಳಿಸ್ತೇನೆ, ಅವು ಓಡಿಸಿ ಬಿಡ್ತವೆ. ನೀವು ಅವಾಗ ಅವರ ಆರಾಮವಾಗಿರ್ಬಹುದು ಅಂತ ಅನ್ಕೊಂಡು ಕರ್ತನೆ ಹೇಳ್ತಾ ಇದ್ದೇನೆ. ಆದರೆ ಗಮನಿಸ್ರಿ, 29ನೇ ವಚನ ಗಮನಿಸ್ರಿ. 29ನೇ ವಚನ ಗಮನಿಸೋಣ ಎಲ್ಲರೂ ಈ ಸಮಯದಲ್ಲಿ ಎಚ್ಚರದಿಂದ ಇದ್ದು. 29ನೇ ವಚನ ಏನನ್ನ ಹೇಳ್ತಾ ಇದೆ? ನಾನು ಒಂದೇ ವರ್ಷದೊಳಗೆ ಅವರೆಲ್ಲರನ್ನು ಅಲ್ಲಿಂದ ಹೊರಡಿಸೋದಿಲ್ಲ. ಕರ್ತನೆ ಹೇಳ್ತಿರೋ ಮಾತು, ಒಂದೇ ವರ್ಷದಲ್ಲಿ ಅವರನ್ನು ಹೊರಡಿಸೋದಿಲ್ಲ. ಯಾಕೆಂದರೆ ದೇಶದಲ್ಲಿ ಜನರು ಕಡಿಮೆಯಾಗುವುದರಿಂದ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಗೆ ಕಾರಣವಾದೀತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಆ ಜನರನ್ನ ಹೊರಡಿಸಿಬಿಟ್ಟು ನಾನು ಒಂದೇ ಸರಿ ನಿಮಗೆ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಸ್ಥಳಾವಕಾಶವನ್ನ ಮಾಡಿ ಆ ಒಂದು ದೇಶದಲ್ಲಿ ಇರೋದಕ್ಕೆ ಒಂದೇ ವರ್ಷದಲ್ಲಿ ನಾನು ಮಾಡ್ಕೋದಿಲ್ಲ. ಯಾಕೆಂತಂದ್ರೆ ಒಂದು ವೇಳೆ ದೇಶ ಖಾಲಿ ಆದ್ರೆ ಅಲ್ಲಿ ಕಾಡುಗಳಿದಾವೆ, ಆ ಕಾಡುಗಳಲ್ಲಿ ಕಾಡು ಪ್ರಾಣಿಗಳಿದಾವೆ. ನೀವು ಸ್ವಲ್ಪ ಜನ ಹೋಗಿ ಅಲ್ಲಿ ನೆಲೆಸೋದ್ರಿಂದ ಏನಾಗುತ್ತೆ? ಆ ಕಾಡಿನ ಮೃಗಗಳು ನಿಮ್ಮ ಮೇಲೆ ಆಕ್ರಮಣ ಮಾಡ್ತವೆ, ಆಕ್ರಮಣ ಮಾಡಿ ನಿಮ್ಮನ್ನ ಪ್ರಾಣ ತೆಗೀತವೆ. ಹಲ್ಲೆಲೂಯಾ. ಈಗ ಏನಂತಂದ್ರೆ, ಈ ಇಸ್ರೇಲರು ಅಲ್ಲಿ ಎಂಟ್ರಿ ಕೊಟ್ಟ ಕೂಡಲೇ ಅವರಿಗಿರುವಂತ ಶೋಧನೆ, ಅವರಿಗಿರೋ ಕಷ್ಟ ಏನಂತಂದ್ರೆ ಆ 7 ಜನಾಂಗಗಳು. ಆದ್ರೆ ದೇವರು ಒಂದೇ ಸಾರಿ ಅವರನ್ನ ತೆಗೆದು ಮುಗಿಸಿದ್ರೆ ನೆಕ್ಸ್ಟ್ ಲೆವೆಲ್ ನ ಶೋಧನೆ ಬರುತ್ತೆ. ಅದು ಕಾಡು ಮೃಗಗಳೆಂದು ನಾವು ನೋಡ್ತೇವೆ.
ನೋಡ್ರಿ, ಈ ಮನುಷ್ಯರನ್ನಾದ್ರೂ ಎದುರಿಸೋದು ಬಹಳ ಕಷ್ಟಕರವಾದದಲ್ಲ. ಕಾಡು ಮೃಗಗಳನ್ನ ಎದುರಿಸೋದು ಬಹಳ ಕಷ್ಟಕರವಾದದ್ದು. ಯಾಕಂದ್ರೆ ಅವುಗಳಿಗೆ ಶಿಕ್ಷೆ ಕೊಡ್ಸಕ್ಕಾಗಲಿಲ್ಲ, ಅವುಗಳ ಮೇಲೆ ಕಾನೂನು ಇಲ್ಲ. ಅವುಗಳನ್ನು ಒಡೆದಾಕಿದ್ರು ಕೂಡ ಇವತ್ತಿನ ದಿವಸ ಅನೇಕ ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾವೆ. ಅದನ್ನ ಕೊಲ್ಲುವುದಕ್ಕೂ ಅದನ್ನ ನಾಶ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಈ ಕಡೆ ಅದರಿಂದ ಪ್ರೊಟೆಕ್ಟ್ ಮಾಡೋದಕ್ಕೂ ರಕ್ಷಣೆ ಹೊಂದುವುದಕ್ಕೂ ಅವಕಾಶ ಇಲ್ಲ. ಅದಕ್ಕೋಸ್ಕರವಾಗಿ ಅದು ಶಾರೀರಿಕವಾದ ಕಣ್ಣುಗಳಿಂದ ನಾವು ನೋಡುವಾಗ ಮನುಷ್ಯರು ಮತ್ತು ಕಾಡು ಮೃಗಗಳನ್ನ ನಾವು ನೋಡ್ತೇವೆ. ಆದ್ರೆ ನಾವು ಆತ್ಮಿಕವಾಗಿ ನೋಡುವುದಾದ್ರೆ ಒಂದು ಶೋಧನೆ ನಮಗೆ ಮನುಷ್ಯರಿಂದ ಬರುವಂತ ಕಷ್ಟಗಳು ಅಥವಾ ಚಿಕ್ಕ ಶೋಧನೆ ಆಗಿರಬಹುದು. ಆದ್ರೆ ಆ ಚಿಕ್ಕ ಶೋಧನೆಯಿಂದ ಬೇಗವಾಗಿ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಆದ್ರೆ ಚಿಕ್ಕ ಶೋಧನೆಯಿಂದ ವೇಗವಾಗಿ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರೋದು ದೊಡ್ಡ ಶೋಧನೆಯಾಗಿದೆ. ದೊಡ್ಡ ಸವಾಲನ್ನ ಎದುರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ತಾ ಇದ್ದಂದ್ರೆ ಇದನ್ನ ತಪ್ಪಿಸುವ ಯೇಸುವೆ, ಇದನ್ನ ತೆಗೆದುಹಾಕುವ ಯೇಸುವೆ, ಈ ವ್ಯಕ್ತಿಯನ್ನ ತೆಗೆದುಹಾಕುವ ಯೇಸುವೆ, ಈ ವ್ಯಕ್ತಿಯನ್ನ ಆ ಒಂದು ಪೊಸಿಷನ್ ಇಂದ ತೆಗೆದುಹಾಕು, ಈ ವ್ಯಕ್ತಿಯಿಂದ ಕರ್ತನೆ ರಾಜ ಇವನನ್ನ ಈ ಸ್ಥಳದಿಂದ ಸ್ಥಳಾಂತರಿಸು ಅಂತ ಹೇಳ್ತೇವೆ. ಆದರೆ ಕರ್ತನ ಅನೇಕ ಬಾರಿ ಅವರನ್ನ ಇಟ್ಟು ನಮ್ಮನ್ನ ಶಿಕ್ಷಿತರನ್ನಾಗಿ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಮುಂದಿನ ವಾಕ್ಯ ನಾವು ನೋಡ್ತಿದ್ದೇವೆ, ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವರನ್ನು ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಲೋಕದಲ್ಲಿ ಒಂದು ಮಾತಿದೆ, ವೈರಿಗಳಿರ್ಬೇಕಂತೆ. ವೈರಿಗಳಿದ್ದಾಗ ನಾವು ಅವರ ಮುಂದೆ ಚೆನ್ನಾಗಿ ಬೆಳಿತೀವಂತೆ. ನಮ್ಮನ್ನ ದೂಷಿಸುವವರು, ನಮ್ಮನ್ನ ಹಿಂಸೆ ಪಡಿಸುವವರು ನಮ್ಮ ಸುತ್ತಲೂ ಇರಬೇಕಂತೆ. ಸುತ್ತಲೂ ಇರುವಾಗ ನಾವು ಅವರ ಮುಂದೆ ಚೆನ್ನಾಗಿ ಬೆಳೀತೇವೆ. ಅಂದ್ರೆ ಅವರ ಒಂದು ಹಿಂಸೆಯ ನಿಮಿತ್ತವಾಗಿ ನಾವು ನಮ್ಮ ಜೀವಿತದಲ್ಲಿ ಚೆನ್ನಾಗಿ ಬೆಳೀತೇವೆ ಅಂತೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಆ ಮಾತು ಯಾರು ನುಡಿದಿದ್ದ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಈ ದೇವರ ವಾಕ್ಯವನ್ನು ನೋಡುವಾಗ ಕರ್ತನು ಆ ವೈರಿಗಳನ್ನ ದೇಶದಲ್ಲಿ ಇಟ್ಟು ಇಸ್ರೇಲ್ ದೇಶದ ಜನರನ್ನು ಏನ್ ಮಾಡ್ತಾನಂತೆ, ಅಭಿವೃದ್ಧಿಗೆ ತರ್ತಾನಂತೆ. ಆ ಅಭಿವೃದ್ಧಿಗೆ ತರುವಾಗ ಅವರನ್ನ ನಾನು ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಕರ್ತನು ಕೆಲವು ಶೋಧನೆಗಳಿಗೆ ಒಂದು ಸಮಯವನ್ನು ಇಟ್ಟಿದ್ದಾನೆ. ಆ ಸಮಯದ ಮಿತಿಯಲ್ಲಿ ನಾವು ಆ ಶೋಧನೆಯನ್ನು ಸ್ವೀಕರಿಸಿ, ಹೌದು ಸವಾಲು ಬಂದಿದೆ, ನಾನಿದನ್ನ ಎದುರಿಸಬೇಕು, ನಾನಿದನ್ನ ಸಹಿಸಿಕೊಂಡು ಮುಂದೆ ಹೋಗಬೇಕು ಅಂತ ಅನ್ಕೊಂಡು ಯಾವಾಗ ನಿರ್ಧಾರ ಮಾಡ್ತೇವೋ ಆವಾಗ ಯಾವುದೇ ಸಮಸ್ಯೆ ಬರೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಈ ಶೋಧನೆ, ಈ ಒಂದು ಕಷ್ಟ ಬೇಗನೆ ತೊಲಗಿ ಬಿಡ್ಲಿ ಅಂತ ಅನ್ಕೊಂಡು ಬಯಸ್ತೀವಿ. ಆದ್ರೆ ಈ ಕಷ್ಟ ತೊಲಗಿ ಹೋದ್ರೆ ಇನ್ನು ಮುಂದೆ ಬರುವಂತದ್ದು ದೊಡ್ಡ ಕಷ್ಟಗಳಾಗಿದ್ದಾವೆ. ಅದರಿಂದ ನಾವು ಪಾಠ ಕಲಿಯದೆ, ಅದಕ್ಕೆ ಸಿದ್ಧರಾಗದೆ ಈ ಮಟ್ಟದ ಕಷ್ಟವನ್ನ ನಾವು ಅದನ್ನ ತಪ್ಪಿಸಿಕೊಳ್ಳುವುದಕ್ಕೆ ನೋಡಿದ್ರೆ ಮುಂದೆ ಬರುವಂತ ಕಷ್ಟಕ್ಕೆ ನಾವು ಸಿದ್ಧರಾಗುವುದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 22ನೇ ವಚನ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 22ನೇ ವಚನದಲ್ಲಿ ಮತ್ತೆ ತಿರುಗಿ ಕರ್ತನ ಹೇಳ್ತಾ ಇದ್ದಾನೆ, ನಿಮ್ಮ ದೇವರಾದ ಯೆಹೋವನು ಆ ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವನು. ನೀವು ಬಹು ಶೀಘ್ರವಾಗಿ ಅವರನ್ನು ನಿರ್ಮೂಲ ಮಾಡಕೂಡದು. ಮಾಡಿದರೆ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಯನ್ನು ಉಂಟು ಮಾಡುವ. ಹಲ್ಲೆಲೂಯಾ. ಈಗಿರುವ ಶೋಧನೆಯಿಂದ, ಈಗಿರುವಂತ ಕಠಿಣವಾದ ಬಾಸಿಂದ, ಈಗಿರುವಂತ ಕಠಿಣವಾದ ಸಹೋದ್ಯೋಗಿಯಿಂದ ನೀನು ತಪ್ಪಿಸಿಕೊಳ್ಳಲು, ನೀನು ಅವರ ಪೊಸಿಷನ್ ಬದಲಾವಣೆ ಆಗಲುಗೋಸ್ಕರವಾಗಿ ನೀನು ಅವರನ್ನ ಕ್ಷಮಿಸದೆ, ನೀನು ಅವರನ್ನ ಪ್ರೀತಿ ಮಾಡದೆ, ನೀನು ಅದರಿಂದ ತಪ್ಪಿಸಿಕೊಳ್ಳಲು ನೋಡ್ತಾ ಇದೆಯಾ. ಆದ್ರೆ ಮುಂದೆ ಬರುವಂತದ್ದು ಇನ್ನೂ ದೊಡ್ಡದಾಗಿರುತ್ತೆ. ಅದನ್ನ ಎದುರಿಸುವುದಕ್ಕೆ ನೀನು ಇವನತ್ರ ತರಬೇತಿ ಅಥವಾ ಆ ಒಂದು ಕಷ್ಟವನ್ನ ಸಹಿಸುವುದಕ್ಕೆ ನಿನಗೆ ಗೊತ್ತಾಗದೆ ಹೋದ್ರೆ ಮುಂದೆ ಬರುವಂತ ಕಷ್ಟವನ್ನು ನಿನಗೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಸತ್ಯವೇದದಲ್ಲಿ ನಾವು ನವೋಮಿ ಅನ್ನುವಂತ ಅಬ್ರಹಾಮನೆಂಬ ಒಂದು ದೇವ ಭಕ್ತನನ್ನ ನೋಡ್ತೇವೆ. ಈತನು ಇರುವಂತ ಸಮಯದಲ್ಲಿ ಒಂದು ಕಷ್ಟ ಇವನಿಗೆ ಎದುರಾಗುತ್ತೆ. ಏನ್ ಕಷ್ಟ ಎದುರಾಗುತ್ತೆ ಅಂತಂದ್ರೆ, ಆತನಿರುವಂತ ಜಾಗದಲ್ಲಿ ಬರ ಬರುತ್ತೆ. ಆ ಬರ ಬರುವಂತ ಸಂದರ್ಭದಲ್ಲಿ ಆವಾಗ ಸಮೃದ್ಧಿ ಇರುವಂತ ಜಾಗ ಎಂದು ನೋಡುವಾಗ ಐಗುಪ್ತ. ಕರ್ತನು ಮೊದಲೇ ಹೇಳಿದ್ದ, ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ, ಇಳಿದು ಹೋಗಬೇಡ ಅಂತ ಅನ್ಕೊಂಡು ಹೇಳಿದ್ರು. ಆದ್ರೆ ಅಬ್ರಹಾಮ ಏನ್ ಮಾಡ್ತಾನೆ, ಇಲ್ಲಿ ಬರ ಇದೆ, ಅಲ್ಲಿ ಸಮೃದ್ಧಿ ಇದೆ, ನಾನು ಈ ಜಾಗದಿಂದ ಸಮೃದ್ಧಿ ಇರುವಂತ ಜಾಗಕ್ಕೆ ಹೋಗ್ತೇನೆ ಅಂತ ಅನ್ಕೊಂಡು ಈ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳನ್ನು ಇಟ್ಕೊಂಡು ಐಗುಪ್ತ ದೇಶಕ್ಕೆ ಹೋಗ್ತಾನೆ. ಐಗುಪ್ತ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಬ್ರಹಾಮನು ಎದುರಿಸಿದಂತ ಕಷ್ಟಗಳಿದೆಯಲ್ಲ, ತನ್ನ ಸ್ವಂತ ಪ್ರೀತಿಯಿಂದ ಕಾಪಾಡಿಕೊಂಡಿದ್ದ, ಪ್ರೀತಿಯಿಂದ ತನ್ನನ್ನ ನಡೆಸಿಕೊಂಡು ಹೋಗಿದ್ದ ಹೆಂಡತಿಯನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಏನಾಗುತ್ತೆ.
ಅಲ್ಲಿ ಒಂದು ಸಾರಿ ಅಭಿಮೇಲೆಕನು ಬಂದು ಆಕೆ ಹೆಂಡತಿ ಸಾರಾಳನ್ನ ಅಪಹರಿಸಿಕೊಂಡು ಹೋಗ್ತಾನೆ. ಇವನೇನ್ ಮಾಡಿದ, ಬರ ಎನ್ನುವಂತ ಶೋಧನೆಯಿಂದ ತಪ್ಪಿಸಿಕೊಂಡು ಐಗುಪ್ತ ದೇಶಕ್ಕೆ ಬಂದ. ಆದರೆ ಐಗುಪ್ತ ದೇಶದಲ್ಲಿ ತನ್ನ ಕುಟುಂಬದ ಮೇಲೆ ಹೊಡೆತ ಬೀಳುವಂತ ಒಂದು ಕಷ್ಟವನ್ನ ಅಬ್ರಹಾಮನ ಅನುಭವಿಸಿದ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ ಯಾವ ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಿದನು ಅಬ್ರಹಾಮನು. ಎರಡನೇದಾಗಿ ನೋಡುವಾಗ ಯಾಕೋಬನನ್ನು ನೋಡ್ತೀವಿ. ಯಾಕೋಬ ಮನೆಯಲ್ಲಿ ಚೆನ್ನಾಗಿ ಆಹಾರವನ್ನು ಸೇವಿಸಿಕೊಂಡು ಒಂದು ತನ್ನ ಸ್ವಂತ ಮನೆಯಲ್ಲಿ ಜೀವಿಸ್ತಾ ಇದ್ದ. ತನ್ನ ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರವಾಗಿ ಚೊಚ್ಚಲುತನದ ಹಕ್ಕು, ಅದೇ ರೀತಿಯಲ್ಲಿ ತನ್ನ ಅಣ್ಣನ ಮುಖಾಂತರವಾಗಿ ಆ ಒಂದು ಬರ್ತ್ ರೈಟ್ ಅನ್ನ ಪಡೆಯುವುದಕ್ಕೋಸ್ಕರವಾಗಿ ಆತನು ಶ್ರಮಿಸಿ ಮೋಸವನ್ನ ಮಾಡಿ ತನ್ನ ಮಾವನ ಮನೆಗೆ ತಾಯಿಯ ಮಾತು ಕೇಳಿ ಓಡೋಗ್ತಾನೆ. ಅವನಂದುಕೊಂಡ ನನ್ನ ತಂದೆ ತಾಯಿ ಮನೆಗಿಂತ ತನ್ನ ಮಾವನ ಮನೆ ಸೇಫ್ ಆಗಿರುತ್ತೆ ನನಗೆ ಅಂತ ಅನ್ಕೊಂಡ. ಆದ್ರೆ ಅಲ್ಲಿ ನೋಡುವಾಗ ಮಾವನ ಮನೆ ಸೇಫ್ ಆಗಿರ್ಲಿಲ್ಲ. ಮಾವನ ಮನೆಯಲ್ಲಿ 20 ವರ್ಷ ಜೀತ ಮಾಡುವಂತ ಪರಿಸ್ಥಿತಿ ಎದುರಾಯ್ತು. ಕೇವಲ ಒಂದು ಹೆಣ್ಣನ್ನ ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ 20 ವರ್ಷ ಜೀತ ಮಾಡೋದಂದ್ರೆ ಆಲೋಚನೆ ಮಾಡ್ರಿ. ನಮಗೆ 1 ವರ್ಷ ಸಂಬಳ ಇಲ್ಲದೆ ದುಡಿಯೋದಂದ್ರೆ ಎಷ್ಟು ಕಷ್ಟ, 1 ತಿಂಗಳು ಸಂಬಳ ಆಗಿಲ್ಲ ಅಂದ್ರೆ ಎಷ್ಟು ಕಷ್ಟ. ಆದ್ರೆ ಯಾಕೋಬನು 20 ವರ್ಷ ಸಂಬಳ ಇಲ್ಲದೆ ದುಡಿತಾನೆ. ಅದೇ ರೀತಿಯಲ್ಲಿ ಆ ಒಂದು 20 ವರ್ಷ ದುಡಿಯುವಾಗ ಆತನು ಎಷ್ಟು ಬಾರಿ 10 ಸಾರಿ ಸಂಬಳವನ್ನ ಚೇಂಜ್ ಮಾಡ್ತಾನೆ. ನಾವು ಸಂಬಳದಲ್ಲಿ ನನಗೆ ಪ್ರಮೋಷನ್ ಕೊಟ್ಟಿಲ್ಲ, ಇನ್ಕ್ರಿಮೆಂಟ್ ಆಗಿಲ್ಲ ಅಂತ ಅನ್ಕೊಂಡು ಕಷ್ಟಪಡ್ತೇವೆ. ಆದ್ರೆ ಯಾಕೋಬನಿಗೆ ಸಂಬಳನೇ ಚೇಂಜ್ ಮಾಡಿದ್ರಂತೆ, ಸ್ಕೇಲೇ ಚೇಂಜ್ ಮಾಡದಂತೆ, ಆವಾಗ ಸ್ಕೇಲ್ ಚೇಂಜ್ ಮಾಡಿದ್ರು. ಈ ಒಂದು ವೇದನೆಯನ್ನು, ಈ ಒಂದು ಕಷ್ಟವನ್ನ ಹೇಗೆ ಯಾಕೋಬನ ಸಹಿಸಿಕೊಂಡ ಪ್ರಿಯರೇ? ಅವನೇನ್ ಮಾಡ್ದ, ಮನೆಯಲ್ಲಿದ್ದಂತ ಸಮಾಧಾನ ಬಿಟ್ಟು ಇಲ್ಲಿ ನನಗೆ ಸಮಾಧಾನ ಇಲ್ಲ ಅಂತ ಅನ್ಕೊಂಡು ಮಾವನ ಮನೆಗೆ ಓಡೋದ. ಅದರ ನಿಮಿತ್ತವಾಗಿ ಅವನಿಗೆ ಏನಾಯ್ತು, ಕಷ್ಟಗಳು, ವೇದನೆಗಳು ಬಂದು. ಅದೇ ರೀತಿಯಲ್ಲಿ ಮೂರನೇದಾಗಿ ನವಮಿಯನ್ನ ನೋಡುವಾಗ, ನವಮಿ ಕೂಡ ಏನ್ ಮಾಡಿದ್ಲು, ಆಕೆ ತನ್ನ ಇಸ್ರೇಲ್ ದೇಶದಲ್ಲಿ ಇದ್ಲು. ಇಸ್ರೇಲ್ ದೇಶದಲ್ಲಿ ಆವಾಗ ಒಂದು ಬರ ಬಂತು. ಆಕೆ ಏನ್ ಮಾಡ್ತಾಳೆ, ಇಸ್ರೇಲ್ ದೇಶದಲ್ಲಿ ಇನ್ನಿದ್ರೆ ನಾನು, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ಕೂಡ ಸತ್ತೋಗ್ತೀವಿ ಅಂತ ಅನ್ಕೊಂಡು ಆಕೆ ಸ್ವಂತ ಆಲೋಚನೆ ಮಾಡಿಕೊಂಡು ಎಲ್ಲಿ ಓಡೋಗ್ತಾಳೆ, ಮೋವಾಬ್ ದೇಶಕ್ಕೆ ಓಡೋಗ್ತಾಳೆ. ಮೋವಾಬ್ ದೇಶಕ್ಕೆ ಹೋದಾಗ ಏನ್ ನಡೀತಾ ಆಕೆ ಜೀವಿತದಲ್ಲಿ, ಆಕೆ ತನ್ನ ಗಂಡನನ್ನ, ಮಕ್ಕಳನ್ನ ಇಬ್ಬರನ್ನು ಕಳೆದುಕೊಂಡು ಕೇವಲ ಸೊಸೆಯಂದಿರು ಮಾತ್ರ ಉಳಿಯಬೇಕಾಯ್ತು. ಅನೇಕ ಬಾರಿ ನಾವು ಚಿಕ್ಕ ಶೋಧನೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಾವು ಓಡಿ ಹೋಗ್ತೇವೆ ಬೇರೆ ಕಡೆ, ಅಥವಾ ಅದನ್ನ ತಪ್ಪಿಸಿಕೊಳ್ಳುವುದಕ್ಕೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇರ್ತೇವೆ. ಇನ್ನೂ ಅಧಿಕವಾದ ದೊಡ್ಡ ಶೋಧನೆ ಬಂದಾಗ, ಅದನ್ನ ತಪ್ಪಿಸಿಕೊಂಡು ಹೋದಾಗ ದೊಡ್ಡ ಶೋಧನೆ ಬರುತ್ತೆ ಹೊರತು ಚಿಕ್ಕದು ಬರೋದಿಲ್ಲ. ಆ ಸಮಯದಲ್ಲಿ ನಾವು ಕಷ್ಟಪಡಬೇಕಾಗುವುದು ಬರುತ್ತೆ. ಇದು ಹಳೆ ಒಡಂಬಡಿಕೆ ವಿಚಾರ. ಹೊಸ ಒಡಂಬಡಿಕೆಯಲ್ಲಿ 3 ಜನರ ವಿಚಾರವಾಗಿ ಹೇಳ್ತೇನೆ. ಪೇತ್ರನನ್ನು ನೋಡುವಾಗ, ಪೇತ್ರನು ಆತನಿಗೆ ಯೇಸುವನ್ನ ನಾನು ಸೇವಿಸ್ತಿದ್ದೇನೆ ಅನ್ಕೊಂಡು ಯಹೂದ್ಯರ ಮುಂದೆ ಹೇಳೋದಕ್ಕೆ ಆತನಿಗೆ ಭಯ ಇತ್ತು. ಎಲ್ಲಿ ನನ್ನನ್ನ ತೆಗೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಹಾಕ್ಬಿಡ್ತಾರೋ, ಎಲ್ಲಿ ನನ್ನನ್ನ ಶಿಲುಬೆಗೆ ಏರಿಸ್ಬಿಡ್ತಾರೋ, ಎಲ್ಲಿ ನನ್ನನ್ನು ಹಿಂಸೆ ಪಡಿಸ್ತಾರೋ, ಅದಕ್ಕೆ 3 ಬಾರಿ ಅಲ್ಲಗೆಳಿತಾನೆ. 3 ಬಾರಿ ಆತನ ಅಲ್ಲಗೆಳಿದ ನಂತರ, ಕೋಳಿ ಕೂಗಿದ ನಂತರ ಅವನಿಗೆ ಆ ಕರ್ತನು ಹೇಳಿದಂತ ಮಾತು ನೆನಪಾಗುತ್ತೆ, ನೀನು 3 ಬಾರಿ ನನ್ನನ್ನು ಅಲ್ಲಗೆಳಿತೀಯ. ಪೇತ್ರನಿಗೆ ಅನ್ಸಿರ್ಬಹುದು, ನಾನು ಆ 3 ಬಾರಿಯಲ್ಲಿ 1 ಸಾರಿ ಆದ್ರೂ ಕ್ರಿಸ್ತನನು ನಾನಾಗಿದ್ದೇನೆ, ನಾನು ಕ್ರಿಸ್ತನ ಜೊತೆ ಇದ್ದವನು ಅಂತ ಅನ್ಕೊಂಡು ಹೇಳಿದ್ರು ಪರವಾಗಿಲ್ಲ. ನಾನು 3 ಸಾರಿ ಅಲ್ಲೆಗೆಳೆದ ನಂತರ ನನಗಾಗ್ತಿರೋ ವೇದನೆ, ನನಗಾಗಿರೋ ಕಷ್ಟ, ನನಗಾಗಿರುವಂತ ಈ ಒಂದು ವೇದನೆ ನನಗೆ ತಡೆದುಕೊಳ್ಳುವುದಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ಪೇತ್ರ ಅಂದುಕೊಳ್ಳದಿರಬಹುದು ಪ್ರಿಯರೇ. ಅದೇ ರೀತಿಯಲ್ಲಿ ತೋಮನನ್ನು ನೋಡುವಾಗ, ಲಾಜರನ ಸತ್ತು ಹೋಗಿದ್ದಾನೆ, 4 ದಿವಸಗಳಾಗಿದ್ದಾವೆ. ಈಗ ಯೇಸು ಕ್ರಿಸ್ತನಲ್ಲಿ ಹೋಗಬೇಕು, ಆತನ ಮಹಿಮೆಯ ಕಾರ್ಯವನ್ನ ಮಾಡಬೇಕು. ಮಹಿಮೆಯ ಕಾರ್ಯವನ್ನ ಮಾಡುವುದಕ್ಕಿಂತ ಮುಂಚೆ ಇವರು ಡಿಸ್ಕಸ್ ಮಾಡ್ತಾರೆ, ಆಯ್ತು ಹೋಗೋಣ ಲಾಜರನ. ಅವಾಗ ತೋಮನ ಹೇಳ್ತಾನೆ, ಲಾಜರನ ಒಂದು ಬಳಿಗೆ ನಾವು ಯಾಕೆ ಹೋಗೋದು, ಅಲ್ಲಿ ಯಹೂದಿಗಳಿದ್ದಾರೆ, ಯಹೂದಿಗಳು ನಮ್ಮನ್ನು ನೋಡಿ ಅವರು ಹೊಟ್ಟೆ ಕಿಚ್ಚು ಪಡ್ತಾರೆ, ಆದ್ಮೇಲೆ ನಮ್ಮನ್ನು ಕಲ್ಲೊಡೆದು ಸಾಯಿಸ್ಬಿಡ್ತಾರೆ, ನಾವು ಹೋಗೋದು ಬೇಡ ಅಂತ ಅಂದುಕೊಳ್ಳ್ವಿ. ಆದ್ರೆ ನೋಡ್ರಿ, ಅಲ್ಲಿ ಕರ್ತನು ಆ ಒಂದು ಸ್ಥಳವನ್ನ ಬಿಟ್ಟು ಹೋಗಿದ ನಿಮಿತ್ತವಾಗಿ ಎಂತ ಕಾರ್ಯ ನಡೀತು, ದೊಡ್ಡ ಕಾರ್ಯ ನಡೀತಲ್ಲ. ಅದೇ ರೀತಿಯಲ್ಲಿ ಪೌಲನನ್ನು ನೋಡುವಾಗ, ಪೌಲನಲ್ಲಿ ಒಂದು ಶೂಲ ಚುಚ್ತಾ ಇತ್ತಂತೆ. ಪೌಲನು ನಿರಂತರವಾಗಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದನು. ನಿರಂತರವಾಗಿ ಪ್ರಾರ್ಥನೆ ಮಾಡಿದ ನಂತರ
ದೇವರು ಏನ್ ಹೇಳ್ತಾರೆ, ಆ ವಿಚಾರವಾಗಿ ಪ್ರಾರ್ಥನೆ ಮಾಡಿದ ನಂತರ 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ಕರ್ತನ ಅದನ್ನ ಉತ್ತರ ಕೊಡ್ತಾನೆ ಅಂತಂದ್ರೆ, ನನ್ನ ಕೃಪೆ ನಿನಗೆ ಸಾಕು. ಹಲ್ಲೆಲೂಯಾ. ಇವತ್ತಿನ ದಿವಸ ಎಲ್ಲಾ ಶೋಧನೆಗಳ ಮಧ್ಯದಲ್ಲಿ ಹಾದು ಹೋಗುವವರೇ, ಕರ್ತನ ಹೇಳ್ತಾ ಇದ್ದಾನೆ, ದೇವರ ಸಾನ್ನಿಧ್ಯ, ದೇವರ ಕೃಪೆ ನಮ್ಮನ್ನ ನಡೆಸಿದರೆ ಸಾಕು. ದೇವರ ಸಾನ್ನಿಧ್ಯ ನಮ್ಮನ್ನ ನಡೆಸಿದ್ರೆ ಸಾಕು. ದೇವರು ನಮ್ಮ ಜೊತೆ ಇದ್ದಾನ. ಶೋಧನೆಯ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಮ್ಮ ಇದ್ದಾನ. ರೋಗದ ಮಧ್ಯದಲ್ಲಿ ದೇವರು ನಮ್ಮ ಜೊತೆ ಇದ್ದಾನ. ಅದೇ ರೀತಿಯಲ್ಲಿ ಕಷ್ಟಗಳ ಮಧ್ಯದಲ್ಲಿ ದೇವರು ನಮ್ಮ ಜೊತೆ ಇದ್ದಾನ. ಇದಕ್ಕಿಂತ ನಮಗಿರುವಂತ ಸಹಾಯ ಬೇರೆ ಯಾವುದೂ ಇಲ್ಲ ಪ್ರಿಯರೇ. ಹಾಲೆಲೂಯ. ಯಾಕಂತಂದ್ರೆ ಜಯ ಕೊಡುವ ಆತನು ನಮ್ಮ ಯೇಸುವಾಗಿದ್ದಾನೆ. ಹಾಲೆಲೂಯ. ಆತನನ್ನ ಯೆಹೋವ ನಿಸ್ಸಿ ಎಂದು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ದಿನ ಯೆಹೋವ ನಿಸ್ಸಿಯಾಗಿ ಆತನು ಜಯ ಕೊಡುವ ದೇವರಾಗಿದ್ದಾನೆ. ಇವತ್ತಿನ ದಿವಸ ನಾವೇನ್ ಮಾಡ್ತಾ ಇದ್ದೇವೆ, ಸಮಸ್ಯೆ ನನ್ನನ್ನು ಬಿಟ್ಟು ಹೋಗ್ಲಿ, ಈ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗ್ಲಿ, ಈ ವ್ಯಕ್ತಿಯಿಂದ ನನ್ನ ದೂರ ಆಗ್ತೇನೆ, ಅಥವಾ ಈ ಒಂದು ಬಾಸ್ ನನ್ನನ್ನು ಬಿಟ್ಟು ಹೋಗ್ಲಿ, ಈ ಸಹೋದ್ಯೋಗಿ ನನ್ನನ್ನು ಬಿಟ್ಟು ಹೋಗ್ಲಿ, ಈ ಒಂದು ಸಮಸ್ಯೆ ನನ್ನನ್ನು ಬಿಟ್ಟು ಹೋಗ್ಲಿ ಅಂತ ಅನ್ಕೊಂಡು ಬಯಸ್ತಾ ಇದ್ದೇವೆ. ಆದರೆ ನಾವು ಕರ್ತನ ಮುಂದೆ, ಕರ್ತನ ಸನ್ನಿಧಾನದಲ್ಲಿ ಈ ಸಮಸ್ಯೆ ವಿಚಾರವಾಗಿ, ದೇವರೇ ನನಗೆ ಸಮಸ್ಯೆಯನ್ನ ಸಹಿಸಿಕೊಳ್ಳುವುದಕ್ಕೆ ಬಲ ಕೊಡು, ಸಮಸ್ಯೆಯನ್ನು ಎದುರಿಸುವುದಕ್ಕೆ ಬಲ ಕೊಡು, ಕರ್ತನೇ ನನ್ನ ಈ ಒಂದು ಸಮಸ್ಯೆಯಲ್ಲಿ ನಾನು ಜಯ ಹೊಂದುವುದಕ್ಕೆ ನನಗೆ ಸಹಾಯ ಮಾಡುವುದನ್ನು ನಾವು ಎಷ್ಟು ಕೇಳಿಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಆಲೋಚನೆ ಮಾಡುವ ರೀತಿ ಬದಲಾವಣೆ ಆಗಲಿ ಪ್ರೇರೆ. ನಮಗೆ ಸಮಸ್ಯೆ ಇದೆಯಾ, ನಿನಗೆ ಸಮಸ್ಯೆ ಎದುರಿಸೋದಕ್ಕಾಗುತ್ತೆ ಅನ್ನೋದಕ್ಕೋಸ್ಕರವಾಗಿಯೇ ಆ ಸವಾಲನ್ನ ದೇವರು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಆ ಸವಾಲನ್ನ ಎದುರಿಸುವುದಕ್ಕೆ ಸಿದ್ಧರಾಗೋಣ ಪ್ರಿಯರೇ. ಧೈರ್ಯವಾಗಿ ನಾವು ಆ ಸವಾಲನ್ನ ಎದುರಿಸುವುದಕ್ಕೆ ಸಿದ್ಧರಾಗೋಣ. ಎಷ್ಟು ಜನ ಇವತ್ತಿನ ದಿವಸ ಮನಸ್ಸು ಮಾಡಿದಿರಿ, ನನಗಿರುವಂತಹ ಸಮಸ್ಯೆ, ನನಗಿರುವಂತಹ ರೋಗ, ನನಗಿರುವಂತಹ ವೇದನೆ, ನನಗಿರುವಂತಹ ಕಷ್ಟಗಳನ್ನ ನಾನು ಎದುರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಎನ್ನುವವರ ಕರಗಳನ್ನ ಎತ್ತಿ ಈ ಸಮಯದಲ್ಲಿ ಹೇಳಬಹುದಾ? ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರಗಳನ್ನು ಎತ್ತಿಕೊಂಡೇ ಇರೋಣ. ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಲು ಬಯಸುತ್ತೇನೆ. ಪರಿಶುದ್ಧನ ದೇವರಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ನಮಗಿರುವಂತಹ ಸಮಸ್ಯೆಗಳಲ್ಲಿ, ನಮಗಿರುವಂತಹ ಕಷ್ಟಗಳಲ್ಲಿ, ವೇದನೆಗಳಲ್ಲಿ, ಅನಾರೋಗ್ಯದಲ್ಲಿ, ಕರ್ತನೆ ನಮಗಿರುವಂತಹ ಕರ್ತನೆ ರಾಜ ಈ ಕರ್ತನೆ ಶತ್ರು ಹಿಂಸೆಯಲ್ಲಿ ಕರ್ತನೆ ನಾವು ಜಯವನ್ನ ಕಾಣುವ ಹಾಗೆ ಕರ್ತನೆ ಅದರಿಂದ ತಪ್ಪಿಸಿಕೊಂಡು ಓಡಿ ಹೋಗುವುದಕ್ಕೋಸ್ಕರವಲ್ಲ, ಕರ್ತನೆ ಅದನ್ನ ಎದುರಿಸಿ ನಿಲ್ಲುವುದಕ್ಕೋಸ್ಕರ ಸಹಾಯ ಮಾಡಿ ಸಪ್ಪ. ಕರ್ತನೆ ರಾಜ, ಕರ್ತನೆ ತಪ್ಪಿಸಿಕೊಂಡು ಹೋಗುವಂತೆ, ನಿರಾಶರಾಗುವಂತೆ, ಸೋತು ಹೋಗುವಂತೆ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ, ಕುಗ್ಗಿಸುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತೇನೆ. ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸ್ತಾ ಇದ್ದೇನೆ. ಕರ್ತನೆ, ಸಮಸ್ಯೆ ಬಂದಾಗ ಪ್ರಾರ್ಥನೆ ಹೆಚ್ಚಾಗಲಿ, ಸಮಸ್ಯೆ ಬಂದಾಗ ಸ್ತುತಿ ಹೆಚ್ಚಾಗಲಿ, ಸಮಸ್ಯೆ ಬಂದಾಗ ಕರ್ತನೆ ರೋಗಗಳು ಬಂದಾಗ ಕರ್ತನೆ ನಿನ್ನ ಆರಾಧನೆ ಮಾಡುವುದೇ ಹೆಚ್ಚಾಗಲಿ ಸ್ವಾಮಿ. ಯಾವಾಗ ಸ್ತುತಿ ಆರಾಧನೆಗಳು ಮೊಳಗುತ್ತವೋ, ಪ್ರಾರ್ಥನೆಗಳು ಮೊಳಗಿತವೋ, ಎಲ್ಲಾ ಸೈತಾನನ ಅಂಧಕಾರ ಶಕ್ತಿಗಳು ಕರ್ತನೆ ಮುರಿಯಲ್ಪಡುವಂತದಾಗಿದೆ. ಕರ್ತನೆ ಈಗ ಮುರಿಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.